ಪಾಲಿಕೆಯ ಆಯವ್ಯಯ ಪುಸ್ತಕದಲ್ಲಿ ಚುನಾಯಿತ ಜನಪ್ರತಿನಿಧಿಗಳ ಹೆಸರುಗಳು ಕೈ ಬಿಟ್ಟಿರುವುದಕ್ಕೆ ಮುದ್ರಣ ಸಮಸ್ಯೆ ಕಾರಣವಾಗಿದೆ. ನಾವು ಶಿಷ್ಟಾಚಾರದ ಮುದ್ರಣ ಮಾಡಿಸಿದ್ದೇವೆ, ಆದರೆ ಮುದ್ರಣ ಸಮಸ್ಯೆಯಿಂದ ಆಗಿರುವ ಈ ಸಮಸ್ಯೆ ಬಗೆಹರಿಸುವ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ನಗರ ಪಾಲಿಕೆಯ ಬಜೆಟ್ ನಂತರ ಸುದ್ದಿಗಾರರಿಗೆ ಮೇಯರ್ ವೀಣಾ ಭರದ್ವಾಡ ಹೇಳಿದ್ದಾರೆ. ನಾನು ಎಲ್ಲರಿಗೂ ಹೇಳಿದೆ, ಅದನ್ನು ಪ್ರಿಂಟ್ ಮಾಡಲಿಕ್ಕೆ ಪ್ರೋಟೋಕಾಲ್ ಪ್ರಕಾರ ಮಾಡಿ ಅಂತ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿ ಬಂದಿದೆ. ಅದೇನು ಸೇರ್ಪಡೆ ಮಾಡ್ಕೋಬೇಕಲ್ಲ ಎಲ್ಲರ ಹೆಸರುಗಳನ್ನು ಸೇರ್ಪಡೆ ಮಾಡಿಕೊಂಡು ಇವತ್ತು ನಾನು ಅದು ಅನೌನ್ಸ್ ಮಾಡ್ತೀನಿ. ಪ್ರೋಟೋಕಾಲ್ ಪ್ರಕಾರ ಹಾಕಂತ ಹೇಳಿದೆ, ಅದು ಮಾತ್ರ ಪ್ರೋಟೋಕಾಲ್ ಪ್ರಕಾರ ಹಾಕಲಿಕ್ಕೆ ಹೇಳಿದೆ. ಯಾಕಂದರೆ ಯಾವಾಗ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಪ್ರೋಟೋಕಾಲ್ ಇಂಪಾರ್ಟೆಂಟ್ ಅಲ್ಲ, ಆ ರೀತಿ ಅದನ್ನು ಮಾಡ್ರಿ ಅಂತ ಹೇಳಿದ್ದೆ. ಅದನ್ನು ಅದು ಈಗ ಪ್ರಿಂಟ್ ಆಗಿ ಬರೋ ಮುಂದೆ ಸ್ವಲ್ಪ ಮಿಸ್ಟೇಕ್ ಆಗಿ ಬಂದಿದ್ದಾರೆ. ಅಭಿವೃದ್ಧಿ ಪೂರ್ವಕ ಆಗಿದೆ, ಸಾರ್ವಜನಿಕರ ಅನುಕೂಲವಾಗೋಗಿದೆ. ಅವ್ರ ನಿರೀಕ್ಷೆಗೆ ತಕ್ಕಾಗಿ ಇವತ್ತು ನಾವು ಬಜೆಟ್ ಮಂಡನೆ ಮಾಡಿದ್ದೀವಿ. ಸಾಕಷ್ಟು ಈಗ ಹಳ್ಳಿಗಳ ಅಭಿವೃದ್ಧಿಗೂ ಕೊಟ್ಟಿದ್ದೀವಿ ರೀ. ಆಮೇಲೆ ಸಭಾಭವನ, ಈ ಸದನ ಸಭಾಭವನ ಅದಕ್ಕೊಂದು 10 ಕೋಟಿ ಕೊಟ್ಟಿದ್ವಿ. ಆಮೇಲೆ ಮಠಗಳಿಗೆ, ಎಲ್ಲ ಮಠಗಳಿಗೆ, ಹುಬ್ಬಳ್ಳಿ ಧಾರವಾಡ ಮಠಗಳಿಗೆ 1 ಕೋಟಿ ಕೊಟ್ಟಿದ್ವಿ. ಪಾಲಿಕೆಯ ಸದಸ್ಯರಿಗೆ 75 ಲಕ್ಷ ಮತ್ತು 90 ಲಕ್ಷಗಳಿಗೆ ಹೆಚ್ಚಿಗೆ ಮಾಡಿದ್ವಿ.